ಬೆಳಗಾವಿಯಲ್ಲಿ ನಡೀತಿದೆಯಾ ಜಿಎಸ್ಟಿ ವಂಚನೆ? ಈ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಈಡೆನ್ಸ್ ನ್ಯೂಸ್ನಲ್ಲಿ ಬಯಲಾಯಿತು ಜಿಎಸ್ಟಿ ವಂಚನೆ. ಬೆಳಗಾವಿ ಮಾರುಕಟ್ಟೆಯಲ್ಲಿ ಗುಟ್ಕಾ ದಂಧೆ ಸ್ಫೋಟಕ ರಹಸ್ಯ ಬಯಲು. ಕಾನೂನು ಉಲ್ಲಂಘಿಸಿ ವ್ಯಾಪಾರಿಗಳ ದರ್ಬಾರು. ಲಕ್ಷಾಂತರ ರೂಪಾಯಿ ವಹಿವಾಟು, ತೆರಿಗೆ ವಂಚನೆ ಜೋರು. ಸರ್ಕಾರಕ್ಕೆ ಕೋಟಿ ಕೋಟಿ ನಷ್ಟ, ಅಧಿಕಾರಿಗಳ ಮೌನವೇಕೆ? ಗ್ರಾಹಕರ ಜೇಬಿಗೆ ಕತ್ತರಿ, ಕತ್ತಲೆ ಲೋಕ ರಹಸ್ಯ ಬಹಿರಂಗ. ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ. ಜಿಎಸ್ಟಿ ಬಿಲ್ ಕೇಳಿದ್ರೆ ಕೊಡೋದಿಲ್ಲ ಎಂದು ಉದ್ದಟತನ. ಇದೀಗ ನ್ಯೂಸ್ನಲ್ಲಿ ಬಯಲಾಯಿತು ಜಿಎಸ್ಟಿ ವಂಚನೆ. ಬೆಳಗಾವಿ ಮಾರುಕಟ್ಟೆಯಲ್ಲಿ ಗುಟ್ಕಾ ದಂಧೆ ಸ್ಫೋಟಕ ರಹಸ್ಯ ಬಯಲು. ಕಾನೂನು ಉಲ್ಲಂಘಿಸಿ ವ್ಯಾಪಾರಿಗಳ ದರ್ಬಾರು. ಲಕ್ಷಾಂತರ ರೂಪಾಯಿ ವಹಿವಾಟು, ತೆರಿಗೆ ವಂಚನೆ ಜೋರು. ಸರ್ಕಾರ ಕೋಟಿ ಕೋಟಿ ನಷ್ಟ, ಅಧಿಕಾರಿಗಳ ಮೌನವೇಕೆ? ಗ್ರಾಹಕರ ಜೇಬಿಗೆ ಕತ್ತರಿ, ಕತ್ತಲೆ ಲೋಕ ರಹಸ್ಯ ಬಹಿರಂಗ. ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ದರದಲ್ಲಿ ಮಾರಾಟ. ಜಿಎಸ್ಟಿ ಬಿಲ್ ಕೇಳಿದ್ರೆ ಕೊಡೋದಿಲ್ಲ ಎಂದು ಉದ್ದಟತನ. ಬೆಳಗಾವಿ ನಗರದಲ್ಲಿ ಬೇಕಿಂಗ್ ಸಾಮಗ್ರಿಗಳ ವ್ಯಾಪಾರದಲ್ಲಿ ತೆರಿಗೆ ವಂಚನೆ ನಡೆಯುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಇದು ರಾಜ್ಯದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡುತ್ತಿದೆ ಎಂದು ವರದಿಯಾಗಿದ್ದು, ಮಾರ್ವಾಡಿ ಸಮುದಾಯದ ವ್ಯಾಪಾರಿಗಳು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎನ್ನಲಾಗಿದೆ. ಈ ಕುರಿತು ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ವರದಿಯು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಸಿಗರೇಟ್, ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ಇನ್ನಿತರ ಉತ್ಪನ್ನಗಳನ್ನು ನಿಗದಿತ ಬೆಲೆಗಿಂತಲೂ ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬುದು ಸಾರ್ವಜನಿಕರ ದೂರಾಗಿದೆ. ಹೋಲ್ಸೇಲ್ ಅಂಗಡಿ ಮಾಲೀಕರು ಯಾವುದೇ ಜಿಎಸ್ಟಿ ಬಿಲ್ ನೀಡುತ್ತಿಲ್ಲ. ಅದಲ್ಲದೆ ದಿನಂಪ್ರತಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸುತ್ತಿದ್ದರೂ ತೆರಿಗೆ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ನಮ್ಮನ್ನ ಕೇಳುವವರು ಯಾರೂ ಇಲ್ಲ ಎಂದು ಅಂಗಡಿ ಮಾಲೀಕರು ಹೇಳುತ್ತಿರುವುದು ಆಘಾತಕಾರಿ ಸಂಗತಿಯಾಗಿದ್ದು, ಗ್ರಾಹಕರಿಗೆ ವಂಚನೆ ಮಾಡುತ್ತಿದ್ದರೂ ಬೆಳಗಾವಿ ಜಿಲ್ಲಾಡಳಿತ ಮತ್ತು ತೆರಿಗೆ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಅಧಿಕಾರಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ್ರೆ ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಧಿಕಾರಿಗಳು ಈ ವರ್ತನೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ಕಾರಣವಾಗಿದ್ದು, ಈ ಕುರಿತು ಪ್ರತಿಕ್ರಿಯೆ ನೀಡಲು ತೆರಿಗೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಸಹಕರಿಸದಿದ್ದರೂ ಈ ವಿಷಯದಲ್ಲಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ತೆರಿಗೆ ವಂಚನೆ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆಯೂ ತನಿಖೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರನ್ನೂ ಕಾನೂನಿನ ಅಡಿಯಲ್ಲಿ ತರಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ ಪಾಟೀಲ್ ಅವರೇ, ಹೇಳಿ, ಅಲ್ಲಿ ಏನ್ ನಡೀತಾ ಇದೆ ಜಿಎಸ್ಟಿ ಟ್ಯಾಕ್ಸ್ ಇಶ್ಯೂ ಬಗ್ಗೆ? ಯಾಕೆ ಮೇಡಮ್, ಏನು ಬೆಳಗಾವಿ ನಗರದಲ್ಲಿ ಏನು ಎಂಆರ್ಪಿ ಅಂದ್ರೆ ಸರ್ಕಾರ ಅಥವಾ ಕಂಪನಿಗಳು ನಿಗದಿಪಡಿಸಿದಂತ ಬಿಲ್ ರೇಟ್ಗಿಂತ ಹೆಚ್ಚು ಅಂದ್ರೆ ಎಂಆರ್ಪಿಗಿಂತ ಅಧಿಕೃತವಾಗಿ ಅಂದ್ರೆ ಅಧಿಕೃತ ಎಂಆರ್ಪಿಗಿಂತ ಹೆಚ್ಚು ರೇಟ್ ಅನ್ನ ಕೊಡುವಂತ ಕೆಲಸ ಇಲ್ಲಿ ಕೆಲವೊಂದಷ್ಟು ಹೋಲ್ಸೇಲ್ ಅಂಗಡಿಕಾರರು ಮಾಡುವಂತದ್ದು. ಯಾಕಂತಂದ್ರೆ 100, 110, 112 ರೂಪಾಯಿ ಇದ್ದಂತ ಎಂಆರ್ಪಿ ರೇಟ್ ಅನ್ನ 130, 140 ರೂಪಾಯಿಗೆ ಮಾರಾಟ ಮಾಡುವಂತ ಸೆಕ್ಸ್ ಆಗಿರೋದ್ರಿಂದ ಅದು ಹೆಚ್ಚಿನ ಹೊರೆಯನ್ನ ಇರುವಂತ ಏನು ಸಣ್ಣ ಗ್ರಾಹಕರ ಮೇಲೆ ಹೊರೆಯಾಗುತ್ತಾ ಇರುವಂತದ್ದು. ಮತ್ತೆ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ಇದರಲ್ಲಿ ಏನು ವಂಚನೆ ಆಗ್ತಾ ಇರುವಂತದ್ದು ಕೂಡ ಪ್ರಕರಣ ಗಮನಕ್ಕೆ ಬಂದಿರುವಂತದ್ದು. ಇದರ ಬಗ್ಗೆ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೂ ಮತ್ತೆ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ಗೂ ಕೂಡ ಇದ್ರ ಬಗ್ಗೆ ಗಮನಕ್ಕೆ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ. ಹಾಗಾಗಿ ಏನು ಹೆಚ್ಚಿನ ಹೊರೆ ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಏನು ವಂಚನೆಯನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಕೂಡ ನಾವು ಈಗ ಒಂದು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರುವಂತದ್ದು. ಹಂಗಂದ್ರೆ ಅಧಿಕಾರಿಗಳಿಗೆ ನೀವು ವಿಷಯ ಮುಟ್ಸಿನೂ ಕೂಡ ಅವ್ರ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಈಗ ನೋಡಿ ಮೇಡಮ್, ಹೆಂಗಂತಂದ್ರೆ ಬೆಳಗಾವಿ ನಗರದಲ್ಲಿ ಇರುವಂತ ಏನು ಹೋಲ್ಸೇಲ್ ಅಂತಂದ್ರೆ ಏನು ಮೇನ್ ಮಾರ್ಕೆಟ್ ಅಲ್ಲಿ ಏನಿದಾವೆ ಹೋಲ್ಸೇಲ್ ಅಂಗಡಿಗಳು, ಇವರು ಒಂದು ಅಧಿಕೃತವಾಗಿರುವಂತ ಜಿಎಸ್ಟಿ ಬಿಲ್ ಅನ್ನ ಹಾಕಿ ಏನು ವ್ಯವಹಾರವನ್ನ ಮಾಡ್ಬೇಕಾಗತ್ತೆ. ಯಾವ್ದು ಕೂಡ ಇಲ್ಲಿ ಎಲ್ಲ ಕೂಡ ಅಂದ್ರೆ ಕಾನೂನು ಬಾಹಿರವಾಗಿ
ಬಿಲ್ಲಲ್ಲಿ ಕೊಡದ ಹಾಗೆ ಮಾಡುವಂತ ವ್ಯವಹಾರ ಕೂಡ ಇಲ್ಲಿ ಹೆಚ್ಚಾಗಿ ನಡೆಯೋದ್ರಿಂದ ಇದು ಡೈರೆಕ್ಟ್ ಆಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೂಡ ವಂಚನೆಯನ್ನ ಅಂದ್ರೆ ತೆರಿಗೆ ವಂಚನೆಯನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಹೀಗಾಗಿ ಹೆಚ್ಚಿನದವರು ಏನು ಗುಜರಾತ್ ಮೂಲಿನವರು ಅಂಗೀಕಾರ ಏನಿದ್ದಾರೆ ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಂತ ತೆರಿಗೆ ವಂಚನೆಯಲ್ಲಿ ವಂಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 90% ಏನು ಬೆಳಗಾವಿ ನಗರದಲ್ಲಿ ಏನಿದ್ದಾರೆ ಹೋಲ್ಸೇಲ್ ಅಂಗಡಿಕಾರರು ಎಲ್ಲರೂ ಕೂಡ ಗುಜರಾತ್ ಮೂಲನವರಾಗಿದ್ದು, ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಇವರೊಂದು ವಂಚನೆಯನ್ನ ಮಾಡ್ತಾ ಇರುವಂತದ್ದು ಕೂಡ ಈಗ ಪ್ರಕರಣ ಬೆಳಕಿಗೆ ಮುಖೆಯಿಂದ ಕೂಡ ಇದು ಬೆಳಕಿಗೆ ಇದ್ದಿರ್ತದೆ. ಹಾಗಾಗಿ ಏನು ನಮ್ಮ ಬೆಳಗಾವಿ ನಗರದಲ್ಲಿ ಇರುವಂತ ಏನು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಆ ಅಧಿಕಾರಿಗಳು ಕೂಡ ಈಗ ಏನು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಯಾಕಂತಂದ್ರೆ ಏನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಇವರಿಂದ ಅಂದ್ರೆ ನೇರವಾಗಿ ಇವರಿಂದ ವಂಚನೆ ಆಗ್ತಾ ಇರೋದು ಕೂಡ ಕಂಡು ಬಂದ್ರು ಕೂಡ ಅಧಿಕಾರಿಗಳು ಯಾಕೋ ಎಚ್ಚೆತ್ಕೊಂಡಿಲ್ಲ ಅನ್ನೋದು ಕೂಡ ಈಗ ಇರುವಂತ. ಈಗ ನೀವು GST ಬಿಲ್ ಕೇಳಿದಾಗ ಅಂಗಡಿ ಮಾಲೀಕರು ಏನ್ ಹೇಳಿದ್ರು? ಅವ್ರಿಗೆ ನಾವು ಸ್ವತಃ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ. ಆ ಸ್ಟಿಂಗ್ ಆಪರೇಷನ್ ಅಲ್ಲಿ ನೇರವಾಗಿ ಅವರು ಹೇಳ್ತಾ ಇರುವಂತದ್ದು ಯಾವ GST ಬಿಲ್ ಇಲ್ವಾ ಅಂತ ಕೇಳಿದಾಗ ಇಲ್ಲ ನಮ್ಮ ಹತ್ರ GST ಬಿಲ್ ಯಾವ್ದು ಕೂಡ ನಾವು ಕೊಡಂಗಿಲ್ಲ, ಇದಕ್ಕೆಲ್ಲಿಂದ GST ಬಿಲ್ ಬರುತ್ತೆ ಅಂತ ನಮ್ಮನೆ ಮರು ಪ್ರಶ್ನೆ ಮಾಡ್ತಾ ಇರೋಂಥದ್ದು. ಹಾಗಾಗಿ ಫೋನ್ ಪೇ ಮುಖಾಂತರ ಅಂದ್ರೆ ಅಕೌಂಟ್ ಥ್ರೂ ನಾವ್ ಏನಾದ್ರು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋದ್ರೆ ಕೂಡ ಅದನ್ನು ಕೂಡ ಅವರು ಯಾವ್ದನ್ನು ಕೂಡ ಎಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಅನಧಿಕೃತವಾಗಿ ಏನು ನಾವು ಬಾಯ್ ಕ್ಯಾಶ್ ಅನ್ನ ಕೊಟ್ರೆ ಮಾತ್ರ ಅವರು ನಮ್ಗೆ ಯಾವ್ದೇ ವಸ್ತುವನ್ನ ಕೊಡುವಂತದ್ದು. ಅದು ಬಾಯ್ ಕ್ಯಾಶ್ ಕೊಟ್ರೆ ನಾವು ಯಾವ್ದು ಕೂಡ ಇಲ್ಲಿ ಅಧಿಕೃತ ಆಗೋದಿಲ್ಲ. ಹಾಗಾಗಿ ಅವರು ಮೂಲ ಏನಿದೆ ಅಂತಂದ್ರೆ ಅವರು ಕ್ಯಾಶ್ ಮುಖಾಂತರ ದುಡ್ಡು ವ್ಯವಹಾರ ಮಾಡ್ತಾ ಇರುವಂತದ್ದು. ಯಾವ್ದು ಕೂಡ ಇವರು ಏನು ಫೋನ್ ಪೇ ಮುಖಾಂತರನೋ ಅಥವಾ ಚೆಕ್ ಮುಖಾಂತರನೋ ಯಾವ್ದು ಕೂಡ ವ್ಯವಹಾರ ಇದುವರೆಗೂ ಮಾಡೇ ಇಲ್ಲ. ಅದು 99% ಕೂಡ ಎಲ್ಲ ಅಂಗಡಿಕಾರರು ಅದನ್ನೇ ರೂಲ್ಸ್ ಫಾಲೋ ಮಾಡ್ತಾ ಇರೋದು. ಹಾಗಾದ್ರೆ ಅಲ್ಲಿ ಒಂದ್ ಅಂಗಡಿ ಮಾಲೀಕರು ಮಾತ್ರ ಈ ತರ ಮಾಡ್ತಾ ಇಲ್ಲ, ಅಲ್ಲಿರೋ ಎಷ್ಟೋ ಅಂಗಡಿಗಳು ಇದನ್ನೇ ಮಾಡ್ತಾ ಇದ್ದಾರೆ ಅಂತ. ಹೌದು, ಈಗ 50% ಯಾಕಂತಂದ್ರೆ ನೋಡಿ, ಒಂದು ಲಕ್ಷಾಂತರ ರೂಪಾಯಿ ಒಂದು ಡೈಲಿ ಇವರು ಟರ್ನ್ ಓವರ್ ಇರುತ್ತೆ. ಅದ್ರಲ್ಲಿ ಇವರು 90% ಏನ್ ಮಾಡ್ತಾರೆ ಅಂತಂದ್ರೆ ಬೈ ಕ್ಯಾಶ್ ಅಲ್ಲೇ ತಗೋತಾರೆ. ಇವ್ರಿಗೆ ಸರ್ಕಾರಕ್ಕೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಇವ್ರು ಏನಾದ್ರು ಅಕೌಂಟ್ ಥ್ರೂನೋ ಅಥವಾ ಗೂಗಲ್ ಅಥವಾ ಫೋನ್ ಪೇ ಮುಖಾಂತರ ತಗೊಂಡಾಗ ಮಾತ್ರ, ಅವರು ಚೆಕ್ ಮುಖಾಂತರ ತಗೊಂಡಾಗ ಮಾತ್ರ ಅದು ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳ ಗಮನಕ್ಕೆ ವ್ಯಾಪ್ತಿಗೆ ಬರುತ್ತೆ. ಹಾಗಾದ್ರೆ ಅಲ್ಲಿ ಇಷ್ಟು ಅಂಗಡಿಗಳು ಏನಿದೆ ಅಷ್ಟು ಅಂಗಡಿಗಳಲ್ಲೂ ಇದು ಅಧಿಕಾರಿಗಳಿಗೆ ಗೊತ್ತಿರುತ್ತೆ, ಅದಾದ್ರೂ ಅವರು ಮುಂದಾಗಿ ಬಂದು ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ತರ ಕ್ರಮ ಕೈಗೊಳ್ತಾ ಇಲ್ಲ. ಅದರಲ್ಲೂ ನೀವು ಈ ವಿಷಯದ ಬಗ್ಗೆ ಅವ್ರ ಹತ್ರ ಹೇಳಿನೂ ಕೂಡ ಅವ್ರು ಇದ್ರ ಬಗ್ಗೆ ಮುಂದುವರಿತಾ ಇಲ್ಲ ಅಂತಂದ್ರೆ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಇರ್ಬೇಕಲ್ವಾ? ಈಗ ಡೈರೆಕ್ಟ್ ಇಂಡೈರೆಕ್ಟ್ ಆಗು ಇನ್ವಾಲ್ವ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚು ಇವರು ನಿಸ್ಸಹಜಿಯಿಂದ ಕೆಲಸ ಮಾಡ್ತಾ ಇರಬಹುದು ಅನ್ನೋದು ಕೂಡ ಖಚಿತವಾಗಿ ನಮ್ಗೆ ಕಾಣ್ತಾ ಇರುವಂತದ್ದು. ಯಾಕಂತಂದ್ರೆ ನಿನ್ನೆ ಹೋಗಿ ನಾವು ಮಾಹಿತಿಯನ್ನ ಕೊಟ್ಟಾಗ ಅಂದ್ರೆ ಆಯುಕ್ತರಿಗೆ ನಾವು ಒಂದು ಮಾಹಿತಿಯನ್ನ ಕೊಟ್ಟಾಗ, ಇಲ್ಲ ನಾವು ಇದು 2 ಅಂಗಡಿಗೆ ನಾವು ವಿಸಿಟ್ ಮಾಡ್ತೀವಿ, ವಿಸಿಟ್ ಮಾಡಿ ನಾವು ಏನಿದೆ ಅದನ್ನ ಪ್ರಕರಣ ದಾಖಲೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬೆಳಗ್ಗೆ ಹೋಗಿದಂತ ಅಧಿಕಾರಿಗಳು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ನಾವು ಹೇಳಿದಂಗೆ ಅವರು ಪರ್ಚೇಸ್ ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ಅವರು GST ಬಿಲ್ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ಕಾನೂನು ಪ್ರಕಾರ ನಾವು 20,000 ರೂಪಾಯಿ ದಂಡವನ್ನ ಹಾಕ್ತೀವಿ ಅನ್ನುವಂತ ಮಾತನ್ನ ಹೇಳಿ 20,000 ರೂಪಾಯಿ ಅವರಿಗೆ ದಂಡವನ್ನ ಹಾಕಿದ್ದಾರೆ. ಈಗ ನಮ್ಮ ಪ್ರಶ್ನೆ ಇರೋದು, ಲಕ್ಷಾಂತರ ರೂಪಾಯಿ ಅವ್ಯವಹಾರವನ್ನ ಮಾಡ್ತಾ ಇರ್ಬೇಕಾದ್ರೆ ಆ 20,000 ರೂಪಾಯಿಯನ್ನ ದಂಡ ಹಾಕೋದ್ರಿಂದ ಅವ್ರಿಗೆ ಏನು ಕೂಡ ನಷ್ಟ ಆಗೋದಿಲ್ಲ. ಆಗೋದೆಲ್ಲ ನಷ್ಟ ನಮ್ಮ ರಾಜ್ಯ ಸರ್ಕಾರಕ್ಕೆ. ಹಾಗೆ ಒಂದು ದಿನದಿಂದ ನಡೀತಿರೋದಲ್ಲ ಈ ದಂಧೆ ಅನ್ಸುತ್ತೆ. ಏನು ಅವರು ಎಲ್ಲಿಂದ ಅವ್ಯವಹಾರ ಸ್ಟಾರ್ಟ್ ಮಾಡ್ತಾರೆ ಪಿನ್ ಟು ಪಿನ್ ಮಾಹಿತಿ ಕೂಡ ಅಧಿಕಾರಿಗಳಿಗೆ ಇರುತ್ತೆ. ಹೌದು ಹೌದು, ಇವರು ಎಲ್ಲಿಂದ ತಗೋತಾರೆ, ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ, ಅಲ್ಲಿ ಕೂಡ ಬಿಲ್ ಇರುತ್ತೆ ಅವ್ರ ಹತ್ರ. ನಾವು ಕೇಳ್ತಾ ಇರುವಂತದ್ದು ಏನಂತಂದ್ರೆ, ನಮ್ಮ ಗ್ರಾಹಕರಿಗೆ ಎಲ್ಲಿಂದ ಅವರು ಡೋರ್ ಟು ನಮ್ಮ ಗ್ರಾಹಕರಿಗೆ ಎಲ್ಲಿಂದ ಹೋಗುತ್ತೆ, ಅಲ್ಲಿ ಇವರು MRP ಗಿಂತ ಅನಧಿಕೃತವಾಗಿ MRP ಗಿಂತ ಹೆಚ್ಚಿನ ಬಿಲ್ಲಿಗೆ ಏನು ಅವರು ಮಾರಾಟವನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ಗ್ರಾಹಕರಿಗೆ ನೇರವಾಗಿ ಹೊಡೆತ ಬೀಳ್ತಾ ಇರುವಂತದ್ದು. ಹೌದು ಹೌದು. ಮತ್ತೆ ಇದು ಈಗ ನಿನ್ನೆ ಮೊನ್ನೆಯಿಂದ ನಡೀತಿರೋ ದಂಧೆ ಅಲ್ಲ ಅಂತ ಅನ್ಸುತ್ತೆ, ಈ ವಂಚನೆ ತುಂಬಾ ದಿನಗಳಿಂದನೂ ನಡೀತಾ ಇದೆ ಅಂತ. ಹೌದ್ರಿ, ಏನಾಗುತ್ತಂತಂದ್ರೆ ನೇರವಾಗಿ ಗ್ರಾಹಕರು ರೋಷಿ ಹೋಗಿದ್ದಾರೆ.
ಒಂದ್ ಯಾವ್ದನ್ನೇ ಇಲ್ಲಿ ಐದು ಮಿನಿಮಮ್ ಏನಿದೆ ಅಂದ್ರೆ ₹200 ಮೇಲೆ ನಾವು ಯಾವ್ದಾದ್ರೂ ವ್ಯವಹಾರವನ್ನ ನಾವು ಮಾಡಿದಾಗ GST ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ₹200 ಮೇಲೆ ನಾವು ಏನಾದ್ರೂ ತಗೊಂಡ್ವಿ ಅಂತಂದ್ರೆ ಅದಕ್ಕೆ ಕಂಪಲ್ಸರಿ ಆಗಿ GST ಬಿಲ್ಲನ್ನೇ ಕೊಡ್ಬೇಕಂತೇಳಿ GST ಕಾನೂನು ಹೇಳುತ್ತೆ. ಹೌದು. ಯಾರೇ ಗ್ರಾಹಕರ ಕೇಳದೆ ಇರ್ಲಿ ಆ GST ಬಿಲ್ ಅನ್ನ ಇವ್ರು ಕೊಡ್ಬೇಕಾಗತ್ತೆ. ಯಾರು ಕೂಡ ಅದನ್ನ ಕೊಡ್ತಾ ಇಲ್ಲ. 5,000, 10,000, ₹20,000 ನಾವು ತೆಗೆದುಕೊಂಡ್ರು ಕೂಡ ಯಾವ್ದು ಕೂಡ ಇವರು ಬಿಲ್ಲನ್ನ ಕೊಡೋದೇ ಇಲ್ಲ. ಹಾಗಾಗಿ ಅದೆಲ್ಲವೂ ಕೂಡ ಅಕ್ರಮ ಮತ್ತು ಅಂದ್ರೆ ಅದು ಒಂದು ಬ್ಲಾಕ್ ಮನಿ ಇವರು ವಹಿವಾಟವನ್ನ ಮಾಡ್ತಾ ಇರುವಂತದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಹೇಳೋದೇನಂತಂದ್ರೆ ಏನು ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಮ್ಮ ಕೆಲಸವನ್ನ ತಾವು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಇಂಥ ಕೆಲಸಗಳಿಗೆ ಇವರೊಂದು ಕಡಿವಾಣವನ್ನ ಹಾಕುವಂತ ಕೆಲಸ ಆಗುತ್ತೆ. ಇಲ್ಲ ಅಂತಂದ್ರೆ ಯಥೇಚ್ಛವಾಗಿ ನಮ್ಮ ಕರ್ನಾಟಕ ದುಡ್ಡನ್ನ ಹೊರ ರಾಜ್ಯಕ್ಕೆ ಹೋಗೋಕೆ ನಮ್ಮ ಇಲ್ಲಿ ಇರುವಂತ ಅಧಿಕಾರಿಗಳೇ ನೇರ ಹೊಣೆಗಾರರಾಗಿ ಹೊಣೆಯನ್ನ ಹೊತ್ಕೊಳ್ಬೇಕಾಗುತ್ತೆ. ಹೌದು, ಅಧಿಕಾರಿಗಳು ಇದಕ್ಕೆ ಮುಂದಾಳತ್ವ ತಗೊಳ್ಳೇಬೇಕು. ಏನಕ್ಕೆ ಅಂದ್ರೆ ₹1 ಕಡ್ಡಿಪಟ್ಟು ಮ್ಯಾಚ್ ಬಾಕ್ಸಿಗೆ ನಾವು GST ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ಇಷ್ಟು ದೊಡ್ಡದಾಗಿ ವಂಚನೆ ನಡೀತಾ ಇದೆ. ಆದ್ರೂ ಅಧಿಕಾರಿಗಳು ಮುಂದೆ ಬಂದು ಇದ್ರನ್ನ ಬರೀ 20,000 ದಂಡ ಹಾಕಿ ಈ ವಿಷಯನ ಇಲ್ಲಿಗೆ ಇದ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟ್ರ ಮಟ್ಟಿಗೆ ಇರಬಹುದು. ಇದ್ರ ಬಗ್ಗೆ ಇನ್ನು ಮುಂದುವರಿಯಬೇಕು ಅಧಿಕಾರಿಗಳು ಅನ್ನೋದು ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ. ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಇಲ್ಲ ಅಂತಂದ್ರೆ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ತೆರಿಗೆ ಏನು ಜನ ತುಂಬಿದ ತೆರಿಗೆ ಹಣದಲ್ಲಿ ತಗೊಳ್ತಾ ಇರುವಂತ ಸಂಬಳಕ್ಕೆ ಆದ್ರೂ ಇವರು ನಿಯತ್ತಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗತ್ತೆ, ಮಾಡ್ಲೇಬೇಕು. ಇದು ಒಬ್ಬ ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಾಗಾಗಿ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ, ಪಿನ್ ಟು ಪಿನ್ ಮಾಹಿತಿ, ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಪಿನ್ ಟು ಪಿನ್ ಮಾಹಿತಿ ಆಲ್ರೆಡಿ ಇರ್ತದ. ಅದ್ ಏನೋ ಗೊತ್ತಿಲ್ಲ, ಯಾರು ಒತ್ತಡದಿಂದ ಮಾಡ್ತಾ ಇದಾರೋ ಅಥವಾ ಏನ್ ನಿಷ್ಕಾಳಜಿ ಮಾಡ್ತಾ ಇದಾರೋ ಅಥವಾ ಇನ್ನೊಂದು ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ಹೊರ ಮಾತ್ರ ಸಾಮಾನ್ಯ ಜನಾಂಗ ಆಗ್ತಾ ಇರೋದು ಇದನ್ನೆಲ್ಲ ಗಮನಿಸೋದಾದ್ರೆ ಮುಂದೆ ಒಂದು ದಿನ ಸರ್ಕಾರ ಮತ್ತೆ ಇದಕ್ಕೆ ಜನಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಅದ್ರ ನಡುವೆ ಏನಾದ್ರೂ ಒಂಚೂರು ನಾವು ಕೆಲಸ ಮಾಡಿ ಸಂಬಳ ತಗೊಳ್ಳೋಣ ಅನ್ನೋಂತ ಮನಸ್ಥಿತಿ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಬಂದಾಗ ಮಾತ್ರ ಇಂಥದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಹೊರ ರಾಜ್ಯದವರು ಬಂದು ಇಲ್ಲಿಂದ ದುಡ್ಡು ಮಾಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಸೆಟ್ಲ್ ಆಗುವಂತ ಕೆಲಸ ಕೂಡ ಹಲವಾರು ಬಾರಿ ನಡೆದಿದೆ. ಈಗ ಏನು ಬದಲಾಗಿದೆ, ಈಗ ಇಲ್ಲೇ ದುಡ್ಡು ಮಾಡೋದು, ಇಲ್ಲೇ ಸೆಟ್ಲ್ ಆಗೋದು. ಮತ್ತೆ ನಮ್ಮ ರಾಜ್ಯದ ಏನು ನಮ್ಮ ಕನ್ನಡಿಗರು ಕೆಲಸ ಇಲ್ದಂಗೆ ಇಲ್ಲಿ ಅಲ್ದಾಡೋದು ಅಂದ್ರೆ ಇಲ್ಲಿ ಹೊರ ರಾಜ್ಯದವರು ಬಂದು ಬಿಸ್ನೆಸ್ ಮಾಡೋದಾಗುತ್ತೋ, ಆ ಬಿಸ್ನೆಸ್ ಒಂದ್ ಕಡೆ ಮಾಡೋದಾದ್ರೆ ದುಡ್ಡನ್ನು ಕೊಳ್ಳೆ ಹೊಡೆಯುವಂತ ಕೆಲಸ ಕೂಡ ಹೊರ ರಾಜ್ಯದವರು ಮಾಡ್ತಾ ಇರುವಂತದ್ದು. ಮತ್ತೆ ನಮ್ಮ ಸರ್ಕಾರಕ್ಕೂ ಕೂಡ ಇದು ತೆರಿಗೆ ವಂಚನೆ ಆಗ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಏನು ಇಲಾಖೆದವರು ಅಧಿಕಾರಿಗಳು ಇದ್ದಾರೆ, ಅವರು ಎಚ್ಚೆತ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಇದಕ್ಕೆ ಕಡಿವಾಣ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಎಲ್ಲವೂ ಕೂಡ ದೋಚಿಕೊಂಡು ಹೋಗುವಂತ ಏನು ಕೆಲವೊಂದಷ್ಟು ಜನಗಳಿದ್ದಾರೆ, ಅವ್ರಿಗೆ ಇವರೇ ದಾರಿ ಮಾಡಿ ಕೊಟ್ಟಂತಾಗುತ್ತೆ. ಹಾಗಾಗಿ ಮುಂದಿನ ದಿನ ಅಂದ್ರೆ ಈಗ ಬರುವಂತ ದಿನಗಳಿಂದ ನಾಳೆಯಿಂದನೂ ಕೂಡ ಅಧಿಕಾರಿಗಳು ಯಥೇಚ್ಛವಾಗಿ ಕೆಲಸ ಮಾಡ್ತಾ ಇದ್ರೆ ಇಂಥದಕ್ಕೆಲ್ಲ ಕ್ರಮವನ್ನ ವಹಿಸುವಂತ ಅಂತೇಳಿ ನಾವು ಒಂದು ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇರುವಂತದ್ದು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ನಾಗನಗೌಡ ಪಾಟೀಲ್ ಅವರೇ. ಸೊ ಎಸ್, ಇವಾಗ ನೀವೇನ್ ನೋಡಿದ್ರಿ, ಇದು ಈಡನ್ಸ್ ನ್ಯೂಸ್ ವರದಿಗಾರರಾದಂತಹ ನಾಗನಗೌಡ ಪಾಟೀಲ್ ಅವರು ಸ್ಟಿಂಗ್ ಆಪರೇಷನ್ ಮಾಡಿದ್ದು. ಅಲ್ಲಿ ಏನು ನಡೆಯುತ್ತೆ ಅಂತಂದರೆ, ಒಬ್ಬ ಹೋಲ್ಸೇಲ್ ಡೀಲರ್ ಏನಿರ್ತಾರೆ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಕೇಳ್ತಾರೆ, ಏನು GST ಟ್ಯಾಕ್ಸ್ ಬಗ್ಗೆ ದುಡ್ಡಿನ ವಿಷಯವಾಗಿ. ಅವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ನಾವು ಈ ವಿಷಯವಾಗಿ ನಾವೇನು ಕೇಳೋದಿಲ್ಲ, ಕೊಡೋದಿಲ್ಲ, ಇದಕ್ಕೆ ಪ್ರೂಫ್ ಏನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅಧಿಕಾರಿಗಳಿಗೆ ಈ ವಿಷಯ ಮುಟ್ಟಿಸಿದ್ದು ಕೂಡ ನಮ್ಮ ವರದಿಗಾರರು ಏನಿದ್ದಾರೆ ಅವರು ಅಧಿಕಾರಿಗಳಿಗೆ ಈ ವಿಷಯ ಮುಟ್ಟಿಸಿನೂ ಕೂಡ ಅಧಿಕಾರಿಗಳು ಏನೋ ಹೆಸರಿಗೆ ಅಂತ ಬಂದು ಅಂಗಡಿಲಿ, ಅದು 2ನೇ ಸತಿ ಹೇಳಿದಾಗ ಬಂದು ಒಂದು 20,000 ದಂಡ ಅಂತ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಏನು ಗಮನಿಸಬೇಕು ಅಂತಂದ್ರೆ, ಎಷ್ಟು ದಿನಗಳಿಂದ ಈ ವಂಚನೆ ನಡೀತಾ ಇದ್ದು ಕೂಡ ಬರೀ ಒಂದೇ ಸರಿಗೆ ಬಂದು 20,000 ದಂಡ ಹಾಕಿ ಹೊಟ್ಟೋಗ್ಬಿಟ್ಟಿದಾರಲ್ಲ. ಈ 20,000 ಏನೇನು ಅಲ್ಲ ಅವರಿಗೆ. ಈ ಏನು ದಂಡ ಅಂತ ಹಾಕಿದಾರಲ್ಲ ಅದು ಏನು ಅಲ್ಲ ಅವ್ರಿಗೆ. ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಇಂದನೂ ನಾವು ಜಿ ಎಸ್ ಟಿಗೆ ಏನು ಅಂತ ಟ್ಯಾಕ್ಸ್ ಕಟ್ತಾ ಇದೀವಿ, ಅಷ್ಟು ಸಣ್ಣದಿಂದ ಇಷ್ಟು ದೊಡ್ಡದಾದ್ರೂ ಈಗಲೂ ಅವರು ಕಟ್ಟದೆ ವಂಚನೆ ಮಾಡ್ತಾ ಇರೋದು. ಅಂಗಡಿ ಮಾಲೀಕರ ಹತ್ರ ಹೋಗಿ ಅಥವಾ ಬೀದಿ ವ್ಯಾಪಾರಿಗಳ ಹತ್ರ ಅಧಿಕಾರಿಗಳು ಅವರ ದರ್ಪನ ತೋರಿಸ್ತಾರೆ, ಇಷ್ಟು ದೊಡ್ಡ ವಿಷಯ ನಡೀತಾ ಇದೆ, GST ಟ್ಯಾಕ್ಸ್ ಕಟ್ಟದೆ ಅಧಿಕಾರಿಗಳು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ
ಒಬ್ಬ ಅಂಗಡಿ ಮಾಲೀಕನ ಹತ್ರ ಹೋಗಿ ಈ ತರ ಟ್ಯಾಕ್ಸ್ ಇಶ್ಯೂ ಆಗ್ತಾ ಇದೆ, ನೀವು ಕಟ್ಟಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಕ್ ಆಗ್ತಾ ಇಲ್ಲ, ಮತ್ತೆ ವಿಷಯಗಳನ್ನ ಅವ್ರು ಮುಚ್ಚಾಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದರಲ್ಲಿ ಎಷ್ಟು ಅಧಿಕಾರಿಗಳು ಶಾಮೀಲಾಗಿರಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಇಲ್ಲ ಶಾಮೀಲಾಗಿಲ್ಲ ಅನ್ನೋ ಮಾತೇನಾದ್ರೂ ಇದ್ರೆ ದಯವಿಟ್ಟು ಇಂಥ ವಿಷಯಗಳನ್ನ ತಗೊಂಡು ಈ ವಿಷಯದ ಬಗ್ಗೆ ಏನಾದ್ರೂ ಕ್ರಮ ತಗೊಳ್ಳೋದ್ರಲ್ಲಿ, ನ್ಯಾಯ ಕೊಡ್ಸೋದ್ರಲ್ಲಿ ಮುಂದುವರಿಬೇಕು ಅಧಿಕಾರಿಗಳು ಅನ್ನೋದು ನಮ್ಮ ವಾಹಿನಿಯ ಕೋರಿಕೆ. 40 ರೂಪಾಯಿ 140 ಅಷ್ಟಕ್ಕೆ ರೇಟ್ ರೂಪ ಯಾಕೆಂದ್ರೆ ಮಾರ್ಕೆಟ್ ಹೆಂಗೈತಿ ಹಾಂ ಮಾರ್ಕೆಟ್ ಹೆಂಗೈತಿ 6 ರೂಪಾಯಿ ಮಾರೋದು 20 ರೂಪಾಯಿಗೆ 3 ಮಾರೋದು. ಎರಡು ಪ್ಯಾಕೆಟ್ ಕೊಡ್ರಿ. लखनदरा को आदमी आया तो मिलती है दुकान जहाँ पे नेत्र मोहन आई तो वो देंगे. हाँ हाँ रुपये इतने ओनली कैश तो गुड़ा चले वहाँ हाँ चलिए. मुसाफिर नहीं जाते मुसाफिर नहीं है, माल नहीं है बेटा. कल परसों आता है. ओनली कैश है. ओनली कैश. बिल बिल ಇಂಥ ಬಿಲ್ ಇದಕ್ಕೆ ಬಿಲ್ ಏನು ಬರಂಗಿಲ್ಲ ರೀ. ನಾ ಈ ದಂಧೆದಾಗ ಬಿಲ್ ಎಲ್ಲಿಂದ ಬರ್ತದೆ? ಹಾಂ ಈ ದಂಧೆದಾಗ ಬಿಲ್ ಎಲ್ಲಿಂದ ಬಂತ? ಬಿಲ್ ಬೇಕಿರಲ್ಲ ಮತ್ತೆ ಹಾಂ ಬಿಲ್ ಬೇಕಿರಲ್ಲ ಏನು ಬೇಕು. ಎಲ್ಲಿ ಸಿಗ್ತದಲ್ಲೇ ತಗೋರಿ, ಮಾಲ್ ಎಲ್ಲಿ ಸಿಗ್ತದಲ್ಲೇ ತಗೋರಿ. ನಮ್ಮ ಕಡೆಯವರು ಇಲ್ಲ ಬಿಲ್. ಸಿಗರೇಟ್ ಪ್ಯಾಕೆಟ್ ಹೆಂಗೆ ಸ್ಮಾಲ್ 110 ರೂಪಾಯಿ ಮಾಲ್ ನೀ ಕಲ್ ನಂಗೆ ಏನು ಬರೋದಾರ ಕೊಡಲ್ಲ ಒಂದು ಏಪ್ಪ ಬಿಲ್ ಕೊಡಲಿಲ್ಲ ಅಂದ್ರೆ ಯಾರು ಕೇಳಂಗಿಲ್ಲ. ಯಾರು ಕೇಳೋರು ನಮಗೆ? ಯಾರು ಕೇಳಂಗಿಲ್ಲ. ಹಾಂ ಯಾರು ಕೇಳಂಗಿಲ್ಲ. ಸರ್ ये स्टार हाँ किधर है वो जाए स्टार गुटका? गुटका हाँ गुटका है स्टार 130 रुपये पैकेट है. 130 हाँ 6 ರೂಪಾಯಿ ಮಾರೋದು. 6 ರೂಪಾಯಿ ಎಲ್ಲೋದ್ರೂ ಅದೇ ರೇಟ್ ಸಿಗೋದು ನಿಮಗೆ. ಫ್ಯಾಕ್ಟ್ರಿ ಬಂದೈತಿ ಬಂದ ಈಗ ಐತಿ 130, ಮತ್ತು ನಾಳೆ 40 ಆಗ್ಬೋದು. इतना क्यों रेट हो रहा है? ಫ್ಯಾಕ್ಟ್ರಿ ಬಂದೆ. फैक्ट्री बंद है. दो सर एक दो पैकेट काका ही लें काका ही कौन से ले सर. बिल 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 ओरिजिनल बिल ऑर्डर बिल नहीं आ रहा उसका ओरिजिनल बिल नहीं. क्या तो ऐसा ले तो कैसा मतलब नहीं ऐसे ही लिख के दे तो कैसा चलेगा. बोलो दो बिल तो दो आपको किस लिए होना? ऐसे ही मेरे को होना है. ऐसे होना है. देखो उसका तो बिल तो आता नहीं है. हाँ. बिल तो आता नहीं है. नहीं फिर कैसा है कहते ये बिल कैसा होता है? क्या नहीं तो क्या नहीं दे दो वापस. क्या देता है बिल? उसका आता नहीं है. बिल देता नहीं आप बिल आता ही नहीं तो कैसा देने का? आता ही नहीं तो देना कैसा? विदाउट बिल. इधर से ला के वैसे आजू बाजू में ला के वैसे कंपनी वाला तो माल बैटरी 15 दिन से बंद है. बाजू में से इधर उधर से ला के देने का पहुँचेगा आपका. इधर ही सिटी है. ठीक है नहीं वही बोला बिल आते का कोई माल ही देता नहीं है और बिल कहाँ का? विदाउट बिल चलेगा क्या? फिलहाल माल नहीं है तो क्या करने का जी? दे रहे जैसे ले रहे आ रहे हैं. ಸ್ಟಾರ್ ಹೆಂಗ್ರಿ? 140 ರೂಪಾಯಿ 140 ಹಾಂ. ಅಷ್ಟಕ್ಕೆ ರೇಟ್ ರೂಪ ಯಾಕೆಂದ್ರೆ ಮಾರ್ಕೆಟ್ ಹೆಂಗೈತಿ ಹಾಂ ಮಾರ್ಕೆಟ್ ಹೆಂಗೈತಿ 6 ರೂಪಾಯಿ ಮಾರೋದು 20 ರೂಪಾಯಿಗೆ 3 ಮಾರೋದು. ಎರಡು ಪ್ಯಾಕೆಟ್ ಕೊಡ್ರಿ. लखनदरा को आदमी आया तो वो मिलती है दुकान जहाँ पे नेत्र मोहन आई तो वो देंगे. ಹಾಂ ಹಾಂ रुपये इतने ओनली कैश. तो गुड़ा चले वहाँ हाँ चलिए. मुसाफिर नहीं जाते. मुसाफिर नहीं है, माल नहीं है बेटा. कल परसों आता है. ओनली कैश है. ओनली कैश. बिल बिल ಇಂಥ ಬಿಲ್ ಇದಕ್ಕೆ ಬಿಲ್ ಏನು ಬರಂಗಿಲ್ಲ